ಈ ವಿಡಿಯೋದಲ್ಲಿ ನನ್ನ ಮಗಳಿಗೆ ನಾನು ಯೂಸ್ ಮಾಡೋಂಥ ಕೆಲವೊಂದು ಮೆಡಿಸಿನ್ಸ್ನ ನಾನು ನಿಮಗೆ ತೋರಿಸ್ತೀನಿ. ಸೊ ಫಸ್ಟ್ ಮಕ್ಕಳಿಗೆ 100% ಇಂಪಾರ್ಟೆಂಟಾಗಿ ಕೊಡಬೇಕಾಗಿರೋಂಥದ್ದು ವೈಟಮಿನ್ ಡಿ ಸಿರಪ್. ಇದು 1 ಇಯರ್ ಕಂಟಿನ್ಯೂಸ್ ಆಗಿ ಕೊಡಬೇಕು. ಎವ್ರಿ ಡೇ ಇದನ್ನು ಮಿಸ್ ಮಾಡದೆ ಕೊಡಿ. ಮತ್ತು ಇದರಲ್ಲಿ 800 IU ಅಂತ ಬರುತ್ತೆ, ಅದನ್ನು ನಾವು 0.5 ml ಪರ್ ಡೇ ಕೊಡಬೇಕು. ಇನ್ ಕೇಸ್ ನಿಮ್ಮ ಸಿರಪಲ್ಲಿ 400 IU ಅಂತ ಇದ್ದರೆ 1 ml ಪರ್ ಡೇ ಕೊಡಬೇಕು. ಸೊ ಇದು ತುಂಬ ಇಂಪಾರ್ಟೆಂಟ್, ಡೈಲಿ ಮಿಸ್ ಮಾಡ್ತಿ ಕೊಡಿ. ನೆಕ್ಸ್ಟ್ ನಾನು ಕೊಡ್ತಾ ಇರೋದು ಜಿಂಕೋವಿಟ್ ಮಲ್ಟಿವಿಟಮಿನ್ ಮಿನರಲ್ ಡ್ರಾಪ್ಸ್. ಇದನ್ನು ಬೆಳಗ್ಗೆ 6 ಡ್ರಾಪ್ಸ್ನ 6 ಮಂತ್ಸ್ವರೆಗೂ ಕೊಡೋಕ್ಕೆ ಹೇಳಿದ್ದಾರೆ. ಸೊ ಇದನ್ನು ಸಹ ನಾನು ಡೈಲಿ ಕೊಡ್ತಾ ಇದ್ದೀನಿ. ಇನ್ನು ಕ್ರೋಸನ್ ಸಿರಪ್, ಇದು ಬಂದು ವ್ಯಾಕ್ಸಿನ್ ಆದಾಗ ನಾನು ಇದನ್ನು ಯೂಸ್ ಮಾಡ್ತೀನಿ. ಸೊ ಎವ್ರಿ 4 hours ಇಲ್ಲ 6 hours 4 ಇಲ್ಲ 6 ಡ್ರಾಪ್ಸ್ನ ಕೊಡ್ತೀನಿ. ನೆಕ್ಸ್ಟ್ ನೆವಿಷನ್, ಇದು ನೇಸಲ್ ಡ್ರಾಪ್ಸ್. ಇದು ಬಂದು ಬೇಬಿಗೆ ನೋಸ್ ಬ್ಲಾಕ್ ಆಗಿದ್ರೆ ಸೊ ಅಂಥ ಟೈಮಲ್ಲಿ ಈ ನೇಸಲ್ ಸೊಲ್ಯೂಷನ್ನ ನಾನು ಯೂಸ್ ಮಾಡಿ. ಬೇಬಿಗೆ ಫೀಡ್ ಮಾಡೋವಾಗ ಬ್ರೆಸ್ಟ್ ಫೀಡಿಂಗ್ ಆಗಿರಲಿ ಬಾಟಲ್ ಫೀಡಿಂಗ್ ಆಗಿರಲಿ ಗಾಳಿನ ನುಂಗ್ಕೊಂಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ಟೈನಿ ಏರ್ ಬಬಲ್ಸ್ ಕ್ರಿಯೇಟ್ ಆಗಿರುತ್ತೆ. ಇದರಿಂದ ಬೇಬಿಗೆ ಗ್ಯಾಸ್ ಪಾಸ್ ಆಗಲ್ಲ, ತುಂಬ ಹಿಂಸೆ ಪಡುತ್ತೆ. ಅಂಥ ಟೈಮಲ್ಲಿ ನಾನು ಈ ಕೋಲಿಕೇಡ್ನ ಯೂಸ್ ಮಾಡ್ತೀನಿ. ಸೊ ದಿನಕ್ಕೆ ನಾನು ಟ್ವೈಸ್ ಯೂಸ್ ಮಾಡ್ತೀನಿ, 0.5 ml ಥರ. ಇದು ತುಂಬ ಹೆಲ್ಪ್ಫುಲ್ ಆಗಿದೆ ನನಗೆ. ಸೊ ನೆಕ್ಸ್ಟ್ ಕೋಲಿಕೆಗೆ ಇನ್ನೊಂದು ನಾನು ಯೂಸ್ ಮಾಡೋದು ಹಿಂಗ್ ರೋಲ್ ಆನ್. ಇದು 3 months ಪ್ಲಸ್ ಬೇಬೀಸ್ಗೆ ಯೂಸ್ ಮಾಡಬೇಕು. ಹಿಂಗಿರೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ನಾನು ಹೊಕ್ಕಳಿಗೆ 3 to 4 times ಅದನ್ನು ರೋಲ್ ಮಾಡ್ತೀನಿ ಒಂದು ಸರಿಗೆ. ಸೊ ಡೈಲಿ ಒನ್ಸ್, ಇನ್ ಕೇಸ್ ತುಂಬ ಗ್ಯಾಸ್ ಇಶ್ಯೂ ಇತ್ತು ಅಂತಂದರೆ ಡೈಲಿ ಟ್ವೈಸ್ ನಾನು ಇದನ್ನು ಯೂಸ್ ಮಾಡ್ತೀನಿ. ತುಂಬ ಹೆಲ್ಪ್ಫುಲ್ ಆಗಿದೆ ಇದನ್ನು ಸಹ. ಸೊ ಆಯುರ್ವೇದಿಕ್ ಆಗಿರೋದ್ರಿಂದ ಅಂಥ ಮೇಜರ್ ಇಶ್ಯೂಸ್ ಏನೂ ಇಲ್ಲ. ಸೊ ಇದೊಂದು. ಸೊ ನೆಕ್ಸ್ಟ್ ಇನ್ನೊಂದೇನಂತ ಅಂದರೆ, ಗ್ಯಾಸ್ ಇಶ್ಯೂ ಬಿಟ್ಟು ಬೇಬಿಗೆ ಆ ಹಾಲು ಡೈಜೆಷನ್ನೇ ಆಗಿಲ್ಲ ಅಂತ ಅಂದಾಗ ನನಗೆ ಈ ನಿಯೋಪೆಪ್ಟೈನ್ ಡ್ರಾಪ್ಸ್ನ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು. ಇದು 3 days ಕಂಟಿನ್ಯೂಸ್ ಆಗಿ 3 times ಕೊಟ್ಟಿದ್ದು. ನೆಕ್ಸ್ಟ್ ಹಿಮಾಲಯ ಕೋಲ್ಡ್ ಬಾಮ್ನ ನಾನು ವ್ಯಾಕ್ಸಿನ್ ಆದಮೇಲೆ ಒಂದು 3-4 hours ಆದಮೇಲೆ ಬೇಬಿಗೆ ವ್ಯಾಕ್ಸಿನ್ ಆಗಿರೋ ಪ್ಲೇಸಲ್ಲಿ ಹಚ್ತೀನಿ. ಇದರಲ್ಲಿ ಬೇಬಿಗೂ ಕೋಲ್ಡ್ ಬಾಮ್ ಅಂತ ಬರುತ್ತೆ. ಸೊ ಇದು ಮೈಲ್ಡ್ ಆಗಿರೋದ್ರಿಂದ ನಾನು ಇದನ್ನೇ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಅಗಾರೋದು ಥರ್ಮಾಮೀಟರ್, ತುಂಬ ಇಂಪಾರ್ಟೆಂಟ್ ವ್ಯಾಕ್ಸಿನ್ ಟೈಮಲ್ಲಿ. ತುಂಬ ಯೂಸ್ಫುಲ್ ಆಗುತ್ತೆ ಬೇಬಿ ಟೆಂಪರೇಚರ್ನ ಚೆಕ್ ಮಾಡೋದಕ್ಕೆ. ಸೊ ಈ ಎಲ್ಲ ಮೆಡಿಸಿನ್ಸ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಯಾವುದೇ ಮೆಡಿಸಿನ್ ಯೂಸ್ ಮಾಡಬೇಕಾದ್ರೂ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಿಮ್ಮ ಬೇಬಿಗೆ ಏನು ಇಶ್ಯೂ ಇದೆ ಅನ್ನೋದನ್ನು ನೀವು ರೆಕಗ್ನೈಸ್ ಮಾಡಿ ಆಮೇಲೆ ಆ ಮೆಡಿಸಿನ್ಸ್ನ ತೊಗೋಬೇಕು. ಬಟ್ ಮಿಸ್ ಮಾಡ್ದೇ ವೈಟಮಿನ್ ಡಿ ಸಿರಪ್ನ ಕಂಟಿನ್ಯೂಸ್ ಆಗಿ 1 year ಬೇಬಿಗೆ ಕೊಡಲೇಬೇಕು.